ವಿಷಯ ಯಾಕಂತಂದ್ರೆ ಇವತ್ತಿನ ದಿನ ನಮ್ಮನ್ನು ಆಳುವಂತ ಏನು ಶಾಸಕರಿದ್ದಾರೆ, ಸರ್ಕಾರ ಐತಿ, ನೀವೆಲ್ಲರೂ ಜನಕರು ನೋಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಏನು ಶಾಸಕರಿದ್ದಾರೆ, ಮುಂದಿನ ದಿನಗಳ ಇದೇ ಶಾಸಕರನ್ನ ಮಾಜಿ ಮಾಡೋದು ಇದೇ ಜನ ಅಂತ ಹೇಳಕ್ ನಾ ಬಯಸ್ತೇನೆ. ಇದೇ ಜನ ಶಾಸಕರು ಮಾಜಿ ಮಾಡ್ತಾರ. ಯಾಕಂತಂದ್ರೆ ಇವತ್ತು ಕಾನೂನಾತ್ಮಕವಾಗಿ ಎಲ್ಲರಿಗೂ ಗೌರವ ಕೊಡುವಂತ ಕೆಲಸ ಮಾಡ್ರಿ. ಚೆನ್ನಮ್ಮಗೊಂದು ರಾಯನಿಗೊಂದು ಮಾಡೋದು ಬೇಡ. ಇವತ್ತು ನೋಡ್ರಿ, ನೀವು ವೀರರಾಣಿ ಚೆನ್ನಮ್ಮರಿಗೆ ಯಾವ ತರ ನೀವು ಮೋಸ ಮಾಡ್ತಾ ಇದ್ದೀರಿ, ಅದೇ ರೀತಿಯಾದಂತ ಸಂಗೊಳ್ಳಿ ರಾಯನಿಗೆ ಮೊನ್ನೆ ನೀವು ರಾಕ್ ಗಾರ್ಡನ್ ಮಾಡಿದ್ರೆ ಸಂತೋಷ ಪಡ್ತೇವೆ. ನಾವು ಆ ಕಾರ್ಯಕ್ರಮಕ್ಕೆ ಹೋಗಿ ಬಂದಿದ್ದೆವು. ಮಾನ್ಯ ಮುಖ್ಯಮಂತ್ರಿಗಳೇ ಬಂದ ಕಾಸು ರಾಕ್ ಗಾರ್ಡನ್ ಉದ್ಘಾಟನೆ ಮಾಡ್ತಾರ. ಇವತ್ತಿಲ್ಲಿ ಹಾದಿ ಬೀದಿನ ಹೋಗುವಂತ ಒಬ್ಬ ಮಂತ್ರಿನ ಕರ್ಕೊಂಡ್ ಬಂದು ಈ ಚೆನ್ನಮ್ಮನ ಮೂರ್ತಿಯನ್ನ ನೀವು ಉದ್ಘಾಟನೆ ಮಾಡ್ತಾರೆ. ನಾಚಿಕ್ ಬರ್ಬೇಕ್ರಿ ಶಾಸಕರೇ, ನಿಮಗ ನಾಚಿಕ್ ಬರ್ಬೇಕು. ಮುಂದಿನ ದಿನಗಳಲ್ಲಿ ನೀವು ಇದೇ ತರ ಮಾಡೋದಾದ್ರೆ ಜನ ನಿಮಗೆ ಉತ್ತರ ಕೊಡುವಂತ ಕೆಲಸ ಮಾಡ್ತಾರೆ. ಯಾಕಂತಂದ್ರೆ ಇವತ್ತು ಚೆನ್ನಮ್ಮ ಇತಿಹಾಸಕ್ಕಾಗಿ ಹೋರಾಡಿದಾಳೆ. ಒಂದು ದೊಡ್ಡ ಸಮುದಾಯವನ್ನ ಇದ್ದಂತ ಚೆನ್ನಮ್ಮಗೆ ನೀವು ಅನ್ಯಾಯ ಮಾಡ್ತಾ ಇದ್ದೀರಿ. ಈ ಚೆನ್ನಮ್ಮಗೆ ಅನ್ಯಾಯ ಮಾಡಿದವ್ರು ಯಾರು ಉಳಿದಲ್ಲ, ಬ್ರಿಟಿಷರ ಉಳಿದಿಲ್ಲ. ಬ್ರಿಟಿಷರ ಹಾಳಾಗಿ ಹೋಗಿದಂತ ಇತಿಹಾಸ ಈ ನಾಡಿನಲ್ಲಿ ಐತಿ. ಅಂತ ಒಂದು ದೇಶದಲ್ಲಿ ಮಣ್ಣಿನಲ್ಲಿ ಬದುಕ್ತಿರೋ ನಮಗ ಈ ಚೆನ್ನಮ್ಮಗೆ ಮೋಸ ಮಾಡಕ್ ಹೋಗ್ಬೇಡ್ರಿ. ಯಾರೇ ಇರ್ಲಿ, ಇವತ್ತು ಯಾವುದೇ ಸರ್ಕಾರ ಇರ್ಲಿ, ನಾವು ಕಿತ್ತೂರು ಚೆನ್ನಮ್ಮವ್ರಿಗೆ ಅವ್ರ ಹೆಸರು ಕೇಳಿದಂಗ ಅವ್ರು ಇದ್ದಾಗನೂ ನಮ್ಮ ಜನನ ಅನ್ಯಾಯ ಮಾಡಿದ್ರು. ಈಗೂ ಪರಿಸ್ಥಿತಿ ಹಂಗೆ ಉದ್ದಾಗಿದ್ದು ನಾವು ಸಲ ನೋಡಿದ್ವಿ. ಅದಕ್ಕೆ ಇವತ್ತೊಂದು ಚೆನ್ನಮ್ಮನ ಇಲ್ಲ, ಚೆನ್ನಮ್ಮ ಮೂರ್ತಿ 17 ವರ್ಷ ದೂರಾಂಗ ಬಿಟ್ಟಿದ್ದನ್ನ ನಾವು ಆಗಾಗ ಅದರಲ್ಲಿ ಕಿತ್ತೂರು ಕಲಿಚರ ಸರ್ಕಲ್ ಒಳಗೆ ಪ್ರತಿಷ್ಠಾಪನೆ ಮಾಡಬೇಕಾಗ್ತದೆ. ಅಲ್ಲಿವರೆಗೆ ಕಿತ್ತೂರಾಣಿ ಚೆನ್ನಮ್ಮ ಒಂದು ರಾಜಕಾಲ ಕಿತ್ತೂರು ಬಂತು. ಅಲ್ಲೇ ಸ್ವಲ್ಪ ದುಡ್ಡು ಹಂಗೆ ಸಿಮೆಂಟ್ಗೆ ಎಲ್ಲಂತೂ ಸ್ವಲ್ಪ ಕೊಡ್ತಾರೆ. ಅದು ದುಡ್ಡು ಬರ್ತೈತಿ, ಅದನ್ನ ತಗೊಂಡ್ಬಂದಾಗೆಲ್ಲ ಡೆವಲಪ್ಮೆಂಟ್ ಮಾಡ್ಬೋದು ಅನ್ನೋದು ಇದ್ದಂತ ಶಾಸಕರಿಗೆ ಗೊತ್ತಿರಲಿಲ್ಲ. ನಾವು ಬಂದಾಗ ಅಲ್ಲಿಂದ ಇದು ಕಿತ್ತೂರು ಸರ್ಕಲಿಗೆ ಅಲ್ಲಿಂದ ಬೀಳ್ಕೊಂಡ್ವಿ. ಮತ್ತೆ ಅಲ್ಲಿಂದ ದೇವರಿತ ಪಾಲಕರ ದೇವರು ಮಲ್ಲಮ್ಮಂದಿರು ಬರೋದ್ರಿಂದ ಅಲ್ಲೂ ಕೆಲವಷ್ಟು ಬೀಳ್ಕೊಂಡು ಅಲ್ಲಿ ದ್ವಾರಬಾವಿಗೆಲ್ಲ ಮಾಡಿದ್ವಿ. ಅಂದ್ರ ಏನಾಗುತ್ತೆ ಇವ್ರಿಗೆ ಮೊದಲು ಎಲ್ಲಿ ತೋರಿಸಿ ಹೋದ್ಲ ಅವಷ್ಟೇ ಇವ್ರಿಗೆ ಗೊತ್ತಿರ್ಬೇಕು. ಇಂಥವೆಲ್ಲ ಒಳ್ಳೆ ಡೆವಲಪ್ಮೆಂಟ್ ಮಾಡೋದು, ಕಿತ್ತೂರು ಚೆನ್ನಮ್ಮ ಗೌರವ ಇಂಥವೆಲ್ಲ ಗೊತ್ತಾಗುವಂಥ ವಿಷಯ ಇರೋದಿಲ್ಲ. ಅದಕ್ಕೆ ಇವತ್ತು